ಸೊ ಇವತ್ತು ಯಾವ ಗಾಡೀಲಿ ಇದ್ದೀನಿ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದರೆ ಆ್ಯಕ್ಚುಲಿ ಹೋಂಡೈ ಅಂತ ಗೊತ್ತಾಯ್ತಿದೆ, ಬಟ್ ಯಾವ ಗಾಡಿ ಏನು ಎತ್ತ ಅಂತ ಅದನ್ನೆಲ್ಲ ತಿಳಿಸ್ತೀನಿ. ಹಂಗೆ ಒಂದು ಫಂಕ್ಷನ್ ಇತ್ತು, ಏನು ಕತೆ ಎಲ್ಲ ಹೇಳ್ತೀನಿ ನಾನು. ಸೊ ಸ್ಟೇ ಟ್ಯೂನ್ಡ್. ಸೊ ಇವತ್ತು ಆ್ಯಕ್ಚುಲಿ ನಾವೀಗ ಗೋಪ್ರೋ ಹೀರೋ 10 ಇದ್ದೀವಿ. ಅದ್ರ ಜೊತೆ ಇದು ಯಾವುದಪ್ಪ ಹೊಸ ಗಾಡಿ ಅಂತ ಯೋಚನೆ ಮಾಡ್ತಿದ್ರೆ ಆ್ಯಕ್ಚುಲಿ ಒಂಥರ ಹೊಸ ಡಿಫ್ರೆಂಟ್ ವೆಹಿಕಲಲ್ಲಿ ನಾವು ಇವತ್ತಿದ್ದೀವಿ ಆಯಿತಾ. ಸೊ ಎಲ್ಲ ಹೊಸ ಸ್ಟೀರಿಂಗು, ಹೊಸ ಸೀಟ್ ಬೆಲ್ಟು, ಹೊಸ ಕವರು, ಹೊಸ ನಾನು. ಹಾಗೆ ಆ್ಯಕ್ಚುಲಿ ಇವತ್ತು ಬೆಟ್ಟದಪುರ ಕಡೆ ಬಂದೆ ಕುಶಲನಗರದಿಂದ. ಏನು ದೊಡ್ಡ ದೂರ ಇಲ್ಲ, ಒಂದು 20-25 ಕಿಲೋಮೀಟ್ರ್ ರೇಡಿಯಸಲ್ಲಿ ಇರೋವಂಥದ್ದು. ಸೊ ಇಲ್ಲಿ ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ತಂಗಿದ ಮದುವೆ ಇತ್ತು, ಹಂಗೋಸ್ಕರ ಏನು ಬೆಟ್ಟಪುರಕ್ಕೆ ಬಂದಿದ್ದೆ. ಆ್ಯಂಡ್ ಅಲ್ಲಿಗೆ ನಾನು ಬಂದ ವೆಹಿಕಲ್ ಬಂದು ಇವತ್ತು ಒಂಥರ ಡಿಫ್ರೆಂಟ್ ವೆಹಿಕಲ್. ಸೊ ಡಿಫ್ರೆಂಟ್ ಅಂದರೆ ತುಂಬ ಹೊಸ ವೆಹಿಕಲ್ ಆ್ಯಕ್ಚುಲಿ ಇದು. ಆ್ಯಕ್ಚುಲಿ ನಿಮಗೆ ಗೊತ್ತಿರೋಂಗೆ ನಾನು 4 ವೀಲ್ ಕೈಂಡ್ ಆಫ್ ಪರ್ಸನ್ ಅಲ್ವೇ ಅಲ್ಲ, ಬಟ್ ಒಂದ್ಸಲ ಟ್ರಯಲ್ ನೋಡೋಣ ಅಂತ ಆಯಿತು. ಸೊ ಟ್ರಯಲ್ ತಗೊಂಡಿರೋ ವೆಹಿಕಲ್ ಅಲ್ಲ ಇದು. ಸೊ ಪರ್ಸನ್ ಓನ್ ದಿಸ್ ವೆಹಿಕಲ್, ಸೊ ಐ ಹ್ಯಾವ್ ಟು ಕಿಟ್ ಫ್ರಮ್ ಹಿಮ್ ಆ್ಯಂಡ್ ಫಾರ್ ಏನು ಡ್ರೈವ್ ಅಷ್ಟೇ. ಆ್ಯಂಡ್ ಈ ವೆಹಿಕಲ್ ಬಂದು ಹೋಂಡೈ ಎಕ್ಸ್ಟರ್ ಅಂತ ಹೇಳೋ ಒಂದು ಕ್ರೇಜಿ ಆಸಮ್ ವೆಹಿಕಲ್, ತುಂಬ ಕಂಫರ್ಟೇಬಲ್ ಆಗಿರೋ ವೆಹಿಕಲ್ ಆಯಿತಾ. ಸೊ ನಾನು ಆಗಲೇ ಹೇಳ್ದಂಗೆ ನಾನು 4 ವೀಲ್ ಪರ್ಸನ್ ಆಗದೇ ಇರೋ ಕಾರಣ ನನಗೆ ಬೇರೆ 4 ವೀಲ್ಸ್ ಎಲ್ಲ ಹೇಗಿರುತ್ತೆ ಏನು ಕತೆ ನಂಗೆ ಗೊತ್ತಿಲ್ಲ. ಬಟ್ ಬೈಕ್ ಬಗ್ಗೆ ಕೇಳಂಗಿದ್ರೆ A to Z ಎಲ್ಲ ಹೇಳ್ಬಿಡ್ತೀನಿ. ಬಟ್ ದಿಸ್ ಈಸ್ ಆನ್ ಲೈಕ್ 4 to 5 ಸೀಟರ್ ವೆಹಿಕಲ್, ದೊಡ್ಡದಾಗಿದೆ. ನಮ್ಮ ರೆಗ್ಯುಲರ್ ಗಾಡಿ ಕಂಪೇರ್ ಮಾಡಿದರೆ ತುಂಬ ದೊಡ್ಡದಾಗೆ ಫೀಲ್ ಆಗುತ್ತೆ. ಓಡ್ಸೋಕ್ಕೂ ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಅದ್ರ ಜೊತೆ ಹುಚ್ಚು ಸೆಕೆ ಇರೋ ಕಾರಣ AC ಹಾಕಿ ಇಟ್ಟಿದ್ದೀನಿ. AC ಸ್ವಲ್ಪ ಸೌಂಡ್ ಇರ್ಬೋದು ಅಂದ್ಕೊಳ್ತೀನಿ. ನೋಡೋಣ, ಈಗ ನಾವು ಆ್ಯಕ್ಚುಲಿ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಕುಶಲನಗರ ಕಡೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ಬರೋಬ್ಬರಿ 1 ಗಂಟೆ 34 ನಿಮಿಷ ಇದೆ. ಕುಶಲನಗರಿಗೆ ಇನ್ನೂ 20 ಕಿಲೋಮೀಟ್ರ್ ಇದೆ. ನನಗೆ ಈ ಕಡೆ ಗಾಡಿ ಓಡಿಸೋಕ್ಕೆ ಭಯ ಯಾಕೆ ಅಂತ ಹೇಳಿದರೆ, ಕಣ್ಣು ಮುಚ್ಕೊಂಡು ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಬಿಡ್ತಾರೆ ಗಪ್ಪ. ಸ್ಟೇರಿಂಗ್ ಆದರೂ ಸರಿ, ಹ್ಯಾಂಡಲ್ ಆದರೂ ಸರಿ, ಎಕ್ಸ್ಟರಲ್ಲಿ ಬರ್ತಾಯಿದ್ದೀನಿ. ಸೊ ಈ ಎಕ್ಸ್ಟರ್ದೊಂದು ಸ್ಪೆಸಿಫಿಕೇಷನ್ಸ್ಗಿಂತ ಜಾಸ್ತಿಯಾಗಿ ಇದರದ್ದು ಏನು ಹೇಳ್ಬೋದು, ಟೆಕ್ನಾಲಜಿಕಲ್ ಫೀಚರ್ಸ್ ಏನಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇದು ಹತ್ರ ಒಂದು ಅರ್ಧ ಅಡಿನೇ ಉಂಟು ಅಂದ್ಕೊಳ್ತೀನಿ. ಅಂದರೆ ಒಂದು 12 ಇಂಚಸ್ ಇರ್ಬೋದು. ಇದು 12 ಇಂಚಸ್ ಅಂದರೆ 1 ಫೀಟಾ? ಎಸ್. ಸೊ ಇದೊಂದು 6 ಇಂಚಸ್ ಇರ್ಬೋದು, 6 to 7 ಇಂಚಸ್ 100% ಇದೆ. ಸೊ ಆ TFTಲಿ ಆ್ಯಂಡ್ರಾಯ್ಡ್ ಆಟೋ ಪ್ಲೇ, ಹಾಳು ಮುಳ್ಳು, ರೇಡಿಯೋ, FM ಎರಡೂ ಒಂದೇ. ಸೊ ಮ್ಯೂಸಿಕ್ಕು, ಬ್ಲೂಟೂತು ಮತ್ತು ಟಚ್ ಸ್ಕ್ರೀನ್ ಆಗಿರುತ್ತೆ. ಅದರೊಟ್ಟಿಗೆ ಸುಮಾರು ಕಂಡಾಬಟ್ಟೆ ಫೀಚರ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಅದರೊಟ್ಟಿಗೆ ಸ್ಟೇರಿಂಗಲ್ಲಿ ಕೂಡ ಎಲ್ಲ ಥರ ಫಂಕ್ಷನಾಲಿಟೀಸ್ ಬಿಟ್ಟಿದ್ದಾನೆ. ಲೈಕ್ ವಾಲ್ಯೂಮು, ಸಾಂಗ್ಸು ಮತ್ತು ಮೋಡ್ಸು ಮತ್ತು ಎಲ್ಲನೂ. ಲೈಕ್ ಈಗ ಗಾಡಿದು ಕ್ಲಸ್ಟರ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅದು ಪ್ರತಿಯೊಂದು ಕೂಡ ವೆಹಿಕಲಲ್ಲಿ ಕೊಟ್ಟಿದ್ದಾನೆ. ಅದೊಂದು ತುಂಬ ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ್ಯಸ್ ಐ ಆಮ್ ನ್ಯೂ ಟು ದಿಸ್ ಆಲ್ ದೀಸ್ ಏನು ಫೆಸಿಲಿಟೀಸ್ ಅಂತ ಜಾಸ್ತಿ ಫೀಚರ್ಸ್ ಅಂತ ಹೇಳೋಣ. ಸೊ ಈ ಫೀಚರ್ಸಿಗೆ ನಾನು ತುಂಬ ಹೊಸಬ. ಲೈಕ್ ಮನೇಲಿ ನಾವು ಓಡಿಸೋದು ಒಂದು ಆಲ್ಟೋ, ಅದು ದದ್ದಿಡ್ದು ಹೋಗಿದೆ. ಅದರೊಟ್ಟಿಗೆ ಇನ್ನೊಂದು ಮಹೀಂದ್ರ ಥಾರ್ DI, ಅದಂತೂ ಬಿಡಿ ಫುಲ್ ರಾ, ಏನೂ ಇಲ್ಲ ಅದರಲ್ಲಿ. ಸೊ ಅದರಿಂದ ಇದಕ್ಕೆ ಬರಬೇಕಾದ್ರೆ ಒಂಥರ ತಲೆಬಿಸಿ ಆಗುತ್ತೆ, ಅಪ್ಪ ಹೆಂಗಪ್ಪ ಓಡಿಸೋದು ಅಂತ. ಸೊ ಇದು ಫಸ್ಟ್ ಆಫ್ ಆಲ್ ನನ್ನ ವೆಹಿಕಲ್ ಅಲ್ಲ, ನಂದೊಬ್ಬರು ಫೇವ್ರೆಟ್ ಸರ್ ಇದ್ದಾರೆ. ಲೈಕ್ ಹೈಸ್ಕೂಲ್ ಟೈಮಲ್ಲಿ ಅಥವಾ ಟೈಮಲ್ಲೂ ಇದ್ದರು. ಸೊ ಹೈಸ್ಕೂಲ್ ಟೈಮಿಂದನೂ ಲೈಕ್ ಹೆವಿ ಫೇವ್ರೆಟ್ ಸರ್ ವೇಣು ಸರ್ ಅಂತ. ಸೊ ಅವ್ರದ್ದೊಂದು ರೀಸೆಂಟಾಗಿ ಕಾರ್ ಪರ್ಚೇಸ್ ಮಾಡ್ಕೊಂಡ್ರು. ಸೊ ಆ ಕಾರ್ನ ನಾ ಇಸ್ಕೊಂಬಂದೆ. ಒಂದು ರೌಂಡು ಟೆಸ್ಟ್ ರೈಡ್ ಆದಂಗೂ ಆಗಲಿ, ಟೆಸ್ಟ್ ಡ್ರೈವ್ ಆದಂಗೂ ಆಗಲಿ, ನಂಗೆ ಫಂಕ್ಷನ್ ಅಟೆಂಡ್ ಮಾಡ್ದಂಗೂ ಆಯ್ತು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ತಗೊಂಬಂದೆ. ಬಿಕಾಸ್ ರನ್ನಿಂಗ್ ಪೀರಿಯಡ್ ತುಂಬ ಕಮ್ಮಿ ಆಗಿದೆ, ಇದು ಸ್ವಲ್ಪ ರನ್ನಿಂಗ್ ಪೀರಿಯಡ್ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಗೊಂಡು ಆಚೆ ಈಚೆ ಅಂತ ರೌಂಡ್ ಹೊಡಿತಿದ್ದೀನಿ. ಹಾಗೆ ಈಗ ಏನು ತಗೊಂಡು 2 ಮಂತ್ಸ್ ಆದರೂ 547 ಕಿಲೋಮೀಟರ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ತಗೊಂಡು ಹೊರಟಿರೋದು. ಆ್ಯಂಡ್ ನನ್ನ ಕೇಳೋಂಗಿದ್ರೆ ಆ್ಯಕ್ಚುಲಿ ಅದೇ ನಾನು ಆಗಲೇ ಹೇಳ್ದಂಗೆ ಲೈಕ್ ಐ ಹ್ಯಾವ್ ಕಮ್ ಫ್ರಮ್ ದಿಸ್ ರಾ ವೆಹಿಕಲ್ಸ್ ಅಲ್ವಾ. ಸೊ ಇದು ತುಂಬ ಯೂನಿಕ್ ಅಥವಾ ತುಂಬ ಫೀಚರಿಟಿಕ್ ಆಗಿ ಫೀಲ್ ಆಗುತ್ತೆ. ಸೊ ಐ ಜಸ್ಟ್ ಲವ್ ಇಟ್ ಆಯಿತಾ. ಸೊ ಇನ್ನೂ ಒಂದು ಈಗ ಫಸ್ಟ್ ಸರ್ವಿಸ್ ಆಗಿದೆ, ಲೈಕ್ ಸೆಕೆಂಡ್ ಥರ್ಡ್ ಸರ್ವಿಸ್ ಆಗಿದೆ. ಇದರದ್ದು ಆ್ಯಕ್ಚುಲ್ RPM ಲಾಕ್ ಓಪನ್ ಆಗೋದಿಲ್ಲ, ಬಟ್ ಸ್ಟಿಲ್ ಫಸ್ಟ್ ಸರ್ವಿಸ್ ಆದಂಗೆ ಆ್ಯಕ್ಚುಲಿ ಒಂದು ಮಿನಿಮಮ್ ರೇಂಜಿಗೆ ಇದರದ್ದು ಏನು RPM ಓಪನ್ ಆಗಿದೆ, ವಿಚ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಆ್ಯಸ್ ದಿಸ್ ಇಸ್ ಅ ನ್ಯೂ ವೆಹಿಕಲ್, ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋಣ, ಡಿಸ್ಅಡ್ವಾಂಟೇಜ್ ಅಂತ ಹೇಳಲ್ಲ, ಅಡ್ವಾಂಟೇಜ್ ಅಂತಲೇ ಹೇಳ್ಬಿಡ್ತೀನಿ. ಇದ್ರ ಕ್ಲಸ್ಟರಲ್ಲಿ ಲೈಕ್ 80 ಕಿಲೋಮೀಟರ್ ಕ್ರಾಸ್ ಆದಂಗೆ ಪ್ಲೀಸ್ ರೆಡ್ಯೂಸ್ ದ ಸ್ಪೀಡ್ ಆ ಥರ ಏನೋ ನೋಟಿಫಿಕೇಶನ್ ಬರುತ್ತೆ. ಅದು ತುಂಬ ಒಳ್ಳೆಯದು. ಲೈಕ್ ಮೆಜಾರಿಟಿ ಎಲ್ಲ ವೆಹಿಕಲ್ಸಲ್ಲಿ ಇರ್ಬೋದು ಅಂದ್ಕೊಳ್ತೀನಿ. ಬಿಕಾಸ್ ಆ್ಯಸ್ ಬಿಫೋರ್ ಐ ಆಮ್
ನ್ಯೂ ಟು ದಿಸ್ ಆಲ್ ದಿಸ್ ಫ್ಯೂಚರಿಸ್ಟಿಕ್ ಫೀಚರ್ಸ್ ಆಯಿತಾ. ಅದಕ್ಕೆ ಸೊ ಇಟ್ ಫೀಲ್ಸ್ ಡಿಫ್ರೆಂಟ್ ಓಡಿಸ್ಬೇಕಾರಲ್ಲ. ಆ್ಯಂಡ್ ಐ ಆಮ್ ನಾಟ್ ಎಟ್ ಆಲ್ ಯೂಸ್ ಟು ಎ ಸಿ. ಸೊ ಲೈಕ್ ಈಗ ಎ ಸಿ ಗೊತ್ತಿಲ್ಲ ಅಂತಲ್ಲ, ಎ ಸಿಲಿ ಐ ಆಮ್ ವೆರಿ ಹ್ಯಾಪಿ. ಬಟ್ ದ ವೆಹಿಕಲ್ ನನಗೇನೋ ಎ ಸಿ ಅಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ. ದೇರ್ ಆರ್ ವೆರಿ ಲಾಡ್ ಆಫ್ ಪೀಪಲ್ ಆಯಿತಾ ಲೈಕ್ ಎ ಸಿ ಇಷ್ಟ ಆಗೋದಿಲ್ಲ. ಅದ್ರಲ್ಲಿ ನಾನು ಒಬ್ಬ ಅಂತ ತಿಳ್ಕೊಳ್ತೀನಿ. ಬಿಕಾಸ್ ಎ ಸಿ ಒಂಥರ ತಲೆನೋವು ಕೊಡುತ್ತೆ ಗುರು, ಒಳ್ಳೆ ಮೈಗ್ರೇನ್ ತಲೆನೋವು ಕೊಟ್ಟಾಗೆ. ಹಂಗೆ ಅಂತ ಈಗ ಎ ಸಿ ಇಲ್ಲದೆ ಗಾಡೀಲಿ ಓಡಾಡೋದು ಕಷ್ಟ ಆಗ್ಬಿಟ್ಟಿದೆ. ಬಿಕಾಸ್ ಆ ರೇಂಜಿಗೆ ಶೆಕೆ ಇದೆ. ಇಲ್ಲಿ ಗಾಡೀಲಿ ತೋರಿಸ್ತದೆ ಹೊರಗಡೆ ಟೆಂಪ್ರೇಚರ್ 39 ಡಿಗ್ರಿ ಸೆಲ್ಸಿಯಸ್, ಲೈಕ್ ಬಾಂಬ್. ಲೈಕ್ 39 ಡಿಗ್ರಿ ಅಂದರೆ ಏನು ತಮಾಷೆನ ಗುರು, ಯಾಪ್ಪ ದೇವ್ರೆ ಬರ್ದಾಗ್ಬಿಡ್ತೀವಿ ಹಂಗೆ ಆಯಿತಾ. ಸೊ ಹಂಗೆ ಫಂಕ್ಷನ್ ಎಲ್ಲ ಮುಗಿಸಿ ಬಂದು ಕಾರೊಳಗೆ ಕೂತಂಗೆ ಒಳ್ಳೆ ತಲೆಗೆ ಬ್ಯಾಕಿಗೆಲ್ಲ ಬೆಂಕಿ ಹಾಕ್ದಂಗೆ ಆಗ್ಬಿಡ್ತು. ಹಂಗೆ ಎ ಸಿ ಆನ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಗಾಡಿ ಒಳಗೆ ಕೂತ್ಕೊಂಡೆ. ಹಂಗೆ ಒಂದು ಒಳ್ಳೆ ಫೀಲ್ ಕೊಡ್ತಾ ಇದೆ ಮಾತ್ರ. ಏನು ಹೇಳಿ, ಗೋಪ್ರೋ ಈಟಾಗಿ ಡಮ್ ಅನ್ನೋದಿದ್ರೆ ಸಾಕು. ಬಿಕಾಸ್ ಎದುರುಗಡೆ ಇದರಲ್ಲಿ ಇಟ್ಟಿದ್ದೀನಿ, ರೆಕಾರ್ಡ್ ಕೂಡ ಆಯ್ತಿದೆ ಅದರೊಟ್ಟಿಗೆ. ಆ್ಯಂಡ್ ನಾವೀಗ ಫುಲ್ ಚಿಲ್ಲಾಗಿದ್ದೀವಿ. ಸೊ ನೋ ವರೀಸ್, ಒಂದ್ಸಲ ಕುಶಲನಗರ ತಲುಪೋಣ. ಹಾಗೆ ಇವಾಗ ಟ್ರೈನ್ ಎಂಜಾಯ್ ಮಾಡೋಣ. ಆ್ಯಂಡ್ ಈ ಕಾರ್ಡ್ದೊಂದು ಎಷ್ಟು 4K ಬೇಡ 2K 120 FPS ಒಂದು ಶೂಟ್ ತೋರಿಸ್ತೀನಿ. ಸ್ವಲ್ಪ ಹೊತ್ತು ಕಳೀಲಿ ಈಗ ಸದ್ಯಕ್ಕೆ. ಓ ಶಿಟ್, ಕ್ಯಾಮರಾ ಒಳ್ಳೆ ಮೊಟ್ಟೆ ಆಮ್ಲೆಟ್ ಮಾಡೋಕ್ಕೆ ತಾವಲಿ ಥರ ಆಗ್ಬಿಟ್ಟಿದೆ. ಸೊ ನನಗೆ ಗೋಪ್ರೋ ಆನ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಸಿ ಯು ಲೇಟರ್ ಗೈಸ್. ಸೊ ಇವತ್ತು ನನ್ನ ಡ್ರೆಸ್ ಕೋಡ್ ಹೇಗಿದೆ ಅಂತ ಕೇಳೋಂಗಿದ್ರೆ, ಗ್ರೇ ಶರ್ಟು, ಗ್ರೀನ್ ಪ್ಯಾಂಟು, ಲೈಕ್ ಟ್ರೌಸರ್ಸು ಸೇಮ್ ಕಾರಿ ಮ್ಯಾಚ್ ಆಗುವಂಗೆ. ಪುನಃ ಡುಕಟಿ ಅಲ್ಲ ಸಾರಿ ಕನ್ಫ್ಯೂಸ್ ಆಗಿಬಿಟ್ಟೆ, ಒಂದು ಫಾರ್ಮಲ್ ಶೂಸ್ ಅಷ್ಟೇ. ಸೊ ದಿಸ್ ಈಸ್ ಮೈ ಅಟೈರ್ ಫಾರ್ ಟುಡೇ. ಆ್ಯಂಡ್ ಫಂಕ್ಷನ್ಸ್ ಎಲ್ಲ ಮುಗ್ದಿದ್ದೀನಿ. ಲೈಕ್ ಬೆಳಿಗ್ಗೆ ಮಾಡಬೇಕಾದ ವೀಡಿಯೋನ ಈಗ ಮಾಡ್ತಿದ್ದೀನಿ. ಸೊ ಒಂದ್ಸಲ ಫಂಕ್ಷನ್ ಮುಗಿಸಿದ ಮೇಲೆ ಮತ್ತೆ ಏನು ಬೇಕಾದ್ರೆ ಮಾಡ್ಕೊಂಡಿರ್ಬೋದು ಅಂತ ಒಂದು ಫೀಲ್ ಬಂತು. ಅದಕ್ಕೋಸ್ಕರ ಆಲ್ರೆಡಿ ಮುಗಿಸ್ಕೊಂಬಿಟ್ಟೆ. ಆ್ಯಂಡ್ ಇನ್ನೊಂದು ವಿಷಯ ನಿಮಗೆ ಆ್ಯಕ್ಚುಲಿ ತೋರಿಸ್ಬೇಕೀಗ. ಈಗ ನೀವು ಆ್ಯಕ್ಚುಲಿ ನನ್ನ ಕರೆಕ್ಟ್ ಒಂದು ಎಕ್ಸ್ಪೋಜರಲ್ಲಿ ನೋಡ್ತಾ ಇದ್ದೀರಾ. ಈಗ ಮ್ಯಾಜಿಕ್ ಉಂಟು, ಎಕ್ಸ್ಪೋಜರ್ ನೋಡಿ ಎಷ್ಟು ಜಾಸ್ತಿ ಆಗಿಬಿಟ್ಟು ಒಂಥರ ನನ್ನ ಮುಖಲ್ಲಿ ಡಾರ್ಕ್ ಹಾಕೊಂಡು ಬ್ಯಾಕ್ಗ್ರೌಂಡೆಲ್ಲ ಬ್ರೈಟಾಗಿ ಹೇಗೇಗೋ ಇದೆ. ಆ್ಯಂಡ್ ಎಂಡಿ ಫಿಲ್ಟರ್ ಹಾಕ್ತೀನಿ ಅದೊಂದು. ಸೊ ಎಂಡಿ ಫಿಲ್ಟರ್ ಹಾಕಿದ್ಮೇಲೆ ಲೈಕ್ ಲೈಟಿಂಗ್ಸ್ ಏನುಂಟು ಬ್ಯಾಕ್ಗ್ರೌಂಡ್ ಆಗಿರಲಿ, ಫ್ರಂಟಲ್ಲಾಗಿರಲಿ, ಲೆಫ್ಟ್ ರೈಟ್ ಎಲ್ಲ ಇರಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದೊಂದು ಅಡ್ವಾಂಟೇಜಿಗೋಸ್ಕರ ನಾನು ಈ ND ಫಿಲ್ಟರ್ ಹಾಕಿದ್ದೀನಿ ಈಗ. ಆ್ಯಂಡ್ ಇದು ಬಂದು ND8 ಅಂತ ಹೇಳೋ ಒಂದು ಫಿಲ್ಟರ್ ಹೆಸರು ಇದರದು. 52 mm ಆಗುತ್ತೆ. ನಾನು ಮಾತಾಡ್ತಿದ್ದ ಕಾರು ಬಂದು ಆ್ಯಕ್ಚುಲಿ ಹೋಂಡಾ ಎಕ್ಸ್ಟರ್. ಸೊ ನೋಡೋಕ್ಕೆ ಇದೊಂಥರ ಕ್ರೇಜಿ ಹ್ಯೂಜಾಗಿ ಕಾಣುತ್ತೆ. ಸೊ ಥ್ಯಾಂಕ್ ಯು ಫಾರ್ ವೇಣು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವೆಹಿಕಲ್ ಫಾರ್ ಅ ಡ್ರೈವ್ ಆಯಿತಾ. ಸೊ ನೋಡೋಕೆ ಒಂಥರ ಹ್ಯೂಜಾಗಿ ಕಾಣಿಸ್ತದೆ. ಬಟ್ ಕ್ಯಾಮರಾದಲ್ಲಿ ಏನು ಅಷ್ಟು ದೊಡ್ಡದಾಗಿ ಗೊತ್ತಾಗದಿದ್ರೂ ಲೈವಾಗಿ ತುಂಬ ಬಲ್ಕಿಯಾಗಿದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ಗ್ರೀನು ಆ್ಯಂಡ್ ಈ ಬ್ಲ್ಯಾಕ್ ಕಾಂಬಿನೇಷನ್ ಉಂಟಲ್ಲ ಅಲ್ಟಿಮೇಟು. ಇದು ಅಂದರೆ ಹೆವಿ ಹೊಸ ವೆಹಿಕಲ್, ಅದಕ್ಕೆ ಕವರ್ ಕೂಡ ಇನ್ನೂ ತೆಗೆದಿಲ್ಲ. ಆ್ಯಂಡ್ ಡ್ಯಾಶ್ ನೋಡಿ ಈ ಥರ ಕಾಣುತ್ತೆ ಫುಲ್ಲಾಗಿ, ತುಂಬ ಚೆನ್ನಾಗಿದೆ ಡ್ಯಾಶು. ಡ್ಯಾಶಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಬ್ಯಾಕ್ ಸೀಟ್ ಕೂಡ ಸುಮಾರಕ್ಕೆ ಚೆನ್ನಾಗೇ ಇದೆ. ಇಲ್ಲಿ ಲಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನಿಮ್ಗಳಿಗೆ. ಮಟ್ಟಿಗಿದೆ ಮಿರರು. ಸೊ ಬ್ಯಾಕ್ ಸೀಟೆಲ್ಲ ಸುಮಾರಕ್ಕೆ ಸ್ಪೇಷಿಯಸ್ ಆಗಿ ಕಾಣಿಸ್ತದೆ. ಕೂತ್ಬಿಟ್ಟೆಲ್ಲ ನೋಡೋಣ. ನೋಡಿಲಿ ತುಂಬ ಸ್ಪೇಷಿಯಸ್ ಆಗಿದೆ. ಈಗ ನಾನು 5.10 ಇದ್ದೀನಿ. ಬಟ್ ಐ ಆಮ್ ವೆರಿ ಕಂಫರ್ಟೇಬಲ್ ಆಯಿತು ಕೂರೋಕ್ಕೆ. ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಆ್ಯಕ್ಚುಲಿ. ಇನ್ನು ಬ್ಯಾಕಿಂದ ನೋಡುವಾಗಿದ್ದರೆ ಹೀಗೆ ಕಾಣುತ್ತೆ ನೋಡಿಲಿ, ತುಂಬ ಯೂಸಾಗಿ ಎಕ್ಸ್ಟರ್ ಅಂತಿದೆ. ಸೊ ನಂಬರ್ ನೆನ್ನೆ ಆಗಿದ್ದು ಹೊಂಡೈ ಎಕ್ಸ್ಟರ್ SX. ಇನ್ನು ಅದ್ರ ಮೇಲೆ ವೇರಿಯಂಟ್ಸ್ಗಳು ಏನಿದೆ ಗೊತ್ತಿಲ್ಲ. ಆ್ಯಂಡ್ ಇದರದ್ದು ಇನ್ನೊಂದು ಇಂಪಾರ್ಟೆಂಟ್ ಅಥವಾ ತುಂಬ ಮೇಜರ್ ಒಂದು ಸ್ಪೆಸಿಫಿಕೇಷನ್ ಅಂದರೆ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ವರ್ಷನ್ನು. ಸರ್ ವೆಹಿಕಲ್ ತಗೊಂಡಲ್ಲಿಂದ ಹತ್ರ ಏನಿಲ್ಲ ಅಂದರೆ ಒಂದು 100 ಕಿಲೋಮೀಟರ್ ಪ್ಲಸ್ ಓಡಿಸಿದ್ದೀನಿ. ಬಟ್ ಅಷ್ಟು ಕಿಲೋಮೀಟರ್ಸ್ಗಳಲ್ಲಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್, ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಆಯಿತಾ. ಲೈಕ್ ಒಂದು 10 to 11 ಲ್ಯಾಕಲ್ಲಿ ಸಿಗಬೇಕಾದಂಥ ಒಂದು ಅಟ್ಮೋಸ್ಟ್ ಕಂಫರ್ಟ್ನೆಸ್ ಈ ಗಾಡೀಲಿ ಸಿಗ್ತಾಯಿದೆ. ನಾನು ಅದು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಆ್ಯಂಡ್ ಇಲ್ಲಿ DRLಗಳು, LED ಲೈಟ್ಗಳು, ಇಂಡಿಕೇಟ್ರ್ಗಳು ಏನೆಲ್ಲ ಅಲ್ಟಿಮೇಟ್ ಕಾಣಿಸ್ತದೆ. ಇನ್ನು ಒಳಗಡೆ ಹೋಗುವಾಗಿದ್ದರೆ
ಅಷ್ಟು ಸೀಟದೊಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೀಟ್ ಕವರ್, ಪ್ಲಾಸ್ಟಿಕ್ ಕವರ್ ತೆಗೆದಿರೋ ಕಾರಣ ಅಷ್ಟು ಕಂಫರ್ಟ್ನೆಸ್ ಗೊತ್ತಾಗ್ತಿಲ್ಲ. ಈಗ ಇದರಲ್ಲಿ ಸೀಟು ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಮಾಡ್ಕೊಳ್ಬೋದು. ಅದರೊಟ್ಟಿಗೆ ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್, ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಅಂತೆಲ್ಲ, ಹೆಡ್ಲೈಟ್ ಅಡ್ಜಸ್ಟ್ಮೆಂಟು, ಎ ಸಿ. ಇನ್ನು ಇಲ್ಲಿ ಬರೋಂಗಿದ್ರೆ ನೋಡಿ, ಇಲ್ಲಿ ಇದು 6-7 ಇಂಚಸ ಗೊತ್ತಿಲ್ಲ, ಬಟ್ ಇಟ್ ಡಸ್ ಇಟ್ಸ್ ಜಾಬ್ ಅಷ್ಟೇ. ಆ್ಯಂಡ್ ಏನೋ ಸ್ಟೇರಿಂಗ್ ಹ್ಯಾಂಡಲ್ ಬರೋಲ್ಲ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಲೈಕ್ ನೋಡಿ, ಇಲ್ಲಿ ಯಾವ ಪೊಸಿಷನಿಗೆ ಬೇಕೋ ಆ ಪೊಸಿಷನಿಗೆ ಪ್ಲೇಸ್ ಮಾಡ್ಕೊಳ್ಬೋದು. ನಾನು ಟಾಪ್ ಇಟ್ಕೊಳ್ತೀನಿ ಬಿಕಾಸ್ ನಾನು ಹೈಟ್ ಇರೋದಲ್ಲ. ಆ್ಯಂಡ್ ಯೂಶ್ವಲ್ ಕ್ಲಚ್, ಬ್ರೇಕ್, ಎಕ್ಸಲೇಟರ್. ಆ್ಯಂಡ್ ಇಂಜಿನ್ ನೋಡ್ತೀರ ಅಂತಂದರೆ ಇಲ್ಲೊಂದು ಸೀಕ್ರೆಟಾಗಿ ಕೊಟ್ಟಿಯಾನೆ ಗೇರು. ಬನ್ನಿ ಇಂಜಿನ್ ತೋರಿಸ್ಬಿಡ್ತೀನಿ. ಎಲ್ಲಿ 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 ಎಸ್, ಇಲ್ಲೇ ನೋಡಿ. ಇಲ್ಲಿ ಇಂಜಿನು ಇದು ಎಷ್ಟು 1.2 ಲೀಟರ್ ಪೆಟ್ರೋಲ್ ಇಂಜಿನ್. ಎಷ್ಟು BHP ಏನು ಕತೆ ಇದೆಲ್ಲ ನಂಗೆ ಗೊತ್ತಿಲ್ಲ. ಬೈಕದಾದರೆ ಏನು ಬೇಕಾದ್ರೆ ಕೇಳಿ ಹೇಳ್ಬಿಡ್ತೀನಿ. ಬಟ್ ಇಟ್ ಈಸ್ ವೆರಿ ಕನ್ಫ್ಯೂಸಿಂಗ್ ಫಾರ್ ಮೀನ್ 4 ವೀಲ್ಸ್ ಆಯಿತಾ. ಹಾಗೆ ಜಾಸ್ತಿ ಸ್ಪೆಸಿಫಿಕೇಷನ್ಸ್ ಗೊತ್ತಿಲ್ಲ. ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು 4 ವೀಲ್ ವೆಹಿಕಲ್ ನಾನು ಆ್ಯಕ್ಚುಲಿ ರಿವ್ಯೂ ಮಾಡ್ತಿರೋದು ಈಗ. ಹೋಂಡಾ ಎಕ್ಸ್ಟರ್. ಇಟ್ಸ್ ಜಸ್ಟ್ ಆಸಮ್ ಆಯಿತಾ. ಸೊ